ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಾಗರ ಪಂಚಮಿ ಸ್ಪೆಷಲ್ ಅರಶಿನದ ಎಳೆಯ ಗಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಹಿ ಕಡುಬು ಅಂತೆಲ್ಲ ಹೇಳ್ತಾರೆ. ನಮ್ಮ ಊರಲ್ಲಿ ಇದಕ್ಕೆ ಅರಶಿನದ ಎಳೆಯ ಗಟ್ಟಿ ಅಂತ ಹೇಳ್ತಾರೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವತ್ತೂ ಮಾಡುವ ಸ್ಟೈಲಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ. ನಾವು ಸಂಜೆ ಚಹಾ ಕುಡಿತಾ ಇದನ್ನು ತಿಂತಾಯಿದ್ದೇವೆ. ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಂಬ ಚೆನ್ನಾಗಿರ್ತದೆ. ನನ್ನ ಬಿಲ್ಡಿಂಗಿನ ಕೆಳಗೆ ಒಂದು ಪಾಟಲ್ಲಿ 2-3 ಪಾಟಲ್ಲಿ ಇದು ಅರಶಿನದ ಎಲೆ ಇತ್ತು. ಅದನ್ನು ನಾನು ಮೆಲ್ಲ ತೊಗೊಂಡು ಬಂದೆ. ಇಲ್ಲಿ ನಾನು ಹೂರಣಕ್ಕೆ 2 ಕಪ್ಪಿನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ, ಫ್ರೆಶ್ ಆಗಿರೋದು. ಅದಕ್ಕೆ 1 ಕಪ್ಪು ಬೆಲ್ಲ ಹಾಕಿದ್ದೇನೆ. ಅದಕ್ಕೆ ಅರ್ಧ ಸ್ಪೂನ್ನಷ್ಟು ನೀರು ಹಾಕಿ ಅದನ್ನು ನಾನು ನೀರು ಮಾಡ್ಕೋತಾ ಇದ್ದೀನಿ. ನೀರು ಮಾಡಿ ಆದಮೇಲೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಸ್ಪೂನ್ನಷ್ಟು ಏಲಕ್ಕಿಯ ಹುಡಿ ಹಾಕಿದರೆ ನಿಮ್ಮ ಹೂರಣ ರೆಡಿ ಆಗುತ್ತೆ. ನಾನು ಈ ಸಲ ಅಕ್ಕಿಯ ಹುಡಿಯಲ್ಲಿ ಮಾಡ್ತಾಯಿದ್ದೇನೆ. ನಾನು ಯಾವತ್ತೂ ಅಕ್ಕಿಯನ್ನು ಕಡ್ದು ಹಾಗೆ ಮಾಡೋದು, ಮತ್ತು ಈ ಸಲ ಅಕ್ಕಿ ಹುಡಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ. ಈ ಅರಿಶಿಣದ ಎಲೆಯನ್ನು ತಂದು ಚೆನ್ನಾಗಿ ತೊಳೆದು ಅದರ 2 ಸೈಡ್ ಸ್ವಲ್ಪ ಕಟ್ ಮಾಡ್ತಾಯಿದ್ದೇನೆ. ಇಲ್ಲಿ ನಾವು ಎಷ್ಟು ಅಕ್ಕಿ ತೊಗೊಳ್ತೇವೋ ಅಷ್ಟೇ ನೀರು ತೊಗೋಬೇಕು, ಎಷ್ಟು ಅಕ್ಕಿ ಹುಡಿ ತೊಗೋತೇವೋ ಅಷ್ಟೇ ನೀರು ತೊಗೋಬೇಕು. 2 ಕಪ್ ಅಕ್ಕಿ ಹುಡಿ ಆದರೆ 2 ಕಪ್ ನೀರು ತೊಗೋಬೇಕು. ನೋಡಿ, ಇಲ್ಲಿ ನಾನು ಹಾಕ್ತಾಯಿದ್ದೇನೆ ನೀರು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯೋ ಅಥವಾ ತುಪ್ಪವೋ ಹಾಕಿದರೆ ಆಯಿತು. ಅದು ಕುದಿ ಚೆನ್ನಾಗಿ ಕುದಿ ಬಂದ ಮೇಲೆ ನೀರು ಅದಕ್ಕೆ ಅಕ್ಕಿ ಹುಡಿಯನ್ನು ಹಾಕಿ ಚೆನ್ನಾಗಿ ಬೇಗ ಮಿಕ್ಸ್ ಮಾಡಬೇಕು. ಅದು ಒಂದೊಂದು ಸಲ ಹುಡಿ ಆಗುತ್ತೆ. ಅಕ್ಕಿ ಹೇಗೆ ನೀರನ್ನು ಎಳ್ಕೊಳ್ತೋ ಅದರ ಮೇಲೆ ನೋಡಿ, ಇಷ್ಟೇ 3 ನಿಮಿಷದಲ್ಲಿ ಆಗುತ್ತೆ. ಈಗ ಆದಮೇಲೆ ಇದನ್ನು ತೆಗೆದು ಒಂದು ದೊಡ್ಡ ಬಟ್ಟಲಿಗೆ ಹಾಕಿ ಅದನ್ನು ಚೆನ್ನಾಗಿ ಹುಡಿ ಮಾಡಿದಾಗೆ ಮಾಡಬೇಕು. ನೋಡಿ, ಹೀಗೆ ಒಂದು ಯಾವುದಾದ್ರೂ ಗ್ಲಾಸ್ ತೊಗೊಂಡು ಮತ್ತು ಇದನ್ನು ಹೀಗೆ ಚಪಾತಿಯಾಗಿ ಚೆನ್ನಾಗಿ ಉಂಡೆ ಮಾಡಿ ಇಡಬೇಕು. ಇಲ್ಲಿ ನಾನು ಸ್ಟೀಮ್ ಮಾಡಲಿಕ್ಕೋಸ್ಕರ ಸ್ಟೀಮರನ್ನು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದು ಸ್ವಲ್ಪ ಏನಾದರೂ ಗಟ್ಟಿ ಅಂತ ಆದರೆ ನಿಮಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಈ ಅರಿಶಿಣದ ಎಲೆಯಲ್ಲಿ ಹಿಟ್ಟನ್ನು ಹರಡಿಕೊಳ್ಬೇಕು. ತುಂಬ ತೆಳ್ಳಗೆ ಹರಡಿಕೊಳ್ಬೇಕು. ಸ್ವಲ್ಪ ನೀರು ಯೂಸ್ ಮಾಡಿದರೂ ಆಗ್ಬೋದು. ಕೈಗೆ ನೀರು ಯೂಸ್ ಮಾಡಿಕೊಂಡು ತೆಳ್ಳಗೆ ಹರಡ್ಕೊಳ್ಳಿ. ಒಂದು ಸೈಡಿಗೆ ಹೂರಣವನ್ನು ಹಾಕಿ ಇನ್ನೊಂದು ಸೈಡನ್ನು ಮುಚ್ಕೊಳ್ಳಿ. ಮತ್ತು ಸೈಡ್ ಸ್ವಲ್ಪ ಸೀಲ್ ಮಾಡ್ಕೊಳ್ಳಿ, ಯಾಕೆಂದರೆ ಬೆಲ್ಲ ಕರಗಿ ಅದು ಕೆಳಗೆ ಹರಿಬಾರ್ದಲ್ವ. ಹಾಗೆ ಹೇಗೆ ಮಾಡ್ಕೋತೀರೋ ಹಾಗೆ ಅದನ್ನು ಸ್ಟೀಮರಲ್ಲಿ ಇಡಿ, ಹರಡಿ ಇಡಿ. ಮೇಲೆ ಇಟ್ಟರೆ ಎಲ್ಲಿ ತಾಗುತ್ತೋ ಅಲ್ಲಿ ಬೇಯೋದಿಲ್ಲ. ಒಂದು ಅರ್ಧ ಗಂಟೆ ಬೇಯಿಸಿದರೆ ನಿಮಗೆ ಅರಿಶಿಣದ ಎಲೆಯ ಗಟ್ಟಿ ರೆಡಿ ಆಗುತ್ತೆ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು. ಬಾಯ್. ಟೇಕ್ ಕೇರ್.